ನಡಿ ರಾಮು, ಎಲ್ಲಿರೋದು ಇನ್ನು ನಿಮ್ಮ ಮನೆ? ನಡಿ ಬೇಗನ. ಅಪ್ಪ ಇವಳಿಗೆ ಹೆಂಗೆ ಹೇಳೋದ ಈ ವಿಷಯನ, ಇದೇ ನಮ್ಮ ಮನೆ ಅಂತ. ಲೆಪೋ ಲೆಪೋ, ಇದೇ ನಮ್ಮ ಮನೆ. ಆ ಇದೇನಾ ನಿಮ್ಮ ಮನೆ? ಆ ಮತ್ತೆ ನಾವು 3 ಅಫ್ಟಿಯರ್ ಮನೆ ಕಟ್ಟಿದೀವಿ ಅಂತ ಹೇಳ್ತಾ ಇದ್ದೆ. 3 ಅಫ್ಟಿಯರ್ 4 ಅಫ್ಟಿಯರ್ ನಮ್ಮ ಮನೆ ಇದೆ. ಕೆಳಗಡೆ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡಿದೀವಿ. 3 ಅಫ್ಟಿಯರ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೆ. ಇದೇನಾ ನಿಮ್ಮ ಮನೆ? ನನ್ನ ಮನೆ ಅಂಗಿನ ಅರಮನೆಯಲ್ಲ, ಹೊಂಗೆಯ ಮರದಡಿಯ ಒಂದು ಗುಡಿಸಲೆ ನನ್ನ ಗೆಳತಿ. 4 ಬಿಲ್ಡಿಂಗ್ ಇರೋ ಮನೆ ಅಲ್ಲ, ಮೋಡ್ ಮನೆ ಅಲ್ಲ, ಇದೇ ನನ್ನ ಗುಡಿಸಲಿನ ಮನೆ. ನನ್ನ ಮನೆ, ಇದು ನನ್ನ ಮನೆ, ನನ್ನ ಮನೆ, ಇದು ನನ್ನ ಮನೆ. ಅಯ್ಯೋ, ಏನ್ ಹೇಳ್ತಾ ಇದ್ಯಾ ರಾಮು? ಅಯ್ಯೋ ಅಯ್ಯೋ, ಏನ್ ಹೇಳ್ತಾ ಇದೀಯಾ? ಇರೋದೇ ಹೇಳ್ತಾ ಇದ್ದೀನಿ, ಇದು ನಮ್ಮದೇ ಮನೆ. ಇಲ್ಲೋಡು ಲೇಪು, ನಿನ್ನ ಹತ್ರ ನಾನು ಸುಳ್ಳು ಹೇಳ್ಬಿಟ್ಟೆ. ಒಳಗಡೆ ನಡಿ, ಒಳಗಡೆ ಹೋಗೋಣ, ಮಾತಾಡೋಣ. ನಮ್ಮಪ್ಪ ನಮ್ಮಮ್ಮನ ಪರಿಚಯ ಮಾಡಿಸ್ತೀನಿ. ಇದು ನಿಮ್ದೇನ ಮನೆ? ಅಯ್ಯೋ, ನನಗೇನು ಸುಳ್ಳು ಹೇಳ್ಬಿಟ್ಟೆ ರಾಮು ನೀನು? ಅಯ್ಯೋ, ನಾನು ಇರೋದು ಹೇಳ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಲೇಪು. ಇದು ನಮ್ಮ ಮನೆ. ಈಗ ನನಗೆ ಹೆಣ್ಣು ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರನ ನಾನು ನಿನ್ನ ಹತ್ರ ಸುಳ್ಳು ಹೇಳಬೇಕಾಗಿತ್ತು. ಅದಕ್ಕೆ ಎಷ್ಟು ದಿವಸ ಅಂತ ಮದುವೆ ಆಗಿ ಅಲ್ಲೇ ಇರೋದಕ್ಕಾಗುತ್ತೆ ಅಂತ ಹೇಳಿ ನಾನು ಅದಕ್ಕೆ ಬಂದೆ. ಅಪ್ಪ ಅಮ್ಮನ ನೋಡ್ಕೊಂಬರು, ಬೇರೆ ಯಾರೂ ಇಲ್ಲ, ಅದಕ್ಕೋಸ್ಕರನ ಬಂದೆ ನಾನು ಇಲ್ಲಿ ಊರಿಗೆ. ಇಲ್ಲ ಅಂದಿದ್ರೆ ಅಲ್ಲೇ ಬೆಂಗಳೂರಲ್ಲೇ ಇರ್ಬೋದಾಗಿತ್ತು. ಮದುವೆ ಆಗಿದ್ದೀನಿ ಅಂತ ನಾನು ಅಪ್ಪ ಅಮ್ಮ ಇಂತಾಗೆ ಅಲ್ಲೇ ಹೇಳಿದ್ದೀನಿ. ಅಪ್ಪ ಅಮ್ಮ ಇಂತಾಗೆಲ್ಲ ಮಾತಾಡಿದ್ದೀನಿ. ಕರ್ಕೊಂಬಾರಪ್ಪ ಅಂತ ಹೇಳಿ ಹೇಳಿದ್ದಾರೆ. ಅಮ್ಮ ಅಮ್ಮ. ಓ ಬಂದ್ರೇನಪ್ಪ, ಬಂದ್ರೆ? ನಾನು ಅದಕ್ಕೆ ಯಾವಾಗ ಬರ್ತೀರ ಅಂತ ಕಾಯ್ತಿದ್ದೆ. ಒಳಗೆ ಬಂದಿದ್ರೆ ಆರತಿ ಮಾಡ್ತಿದ್ದೆ. ಯಪ್ಪು, ಇವರು ನಮ್ಮಪ್ಪ ನಮ್ಮಮ್ಮ ನಿಜವಾಗ್ಲೂ ತುಂಬ ಒಳ್ಳೆಯವರು. ಇವತ್ತು ನಮ್ಮ ಮನೇಲಿ ಬಡತನ ಅನ್ನೋದು ಇರ್ಬೋದು, ಆದರೆ ನಮ್ಮಪ್ಪ ನಮ್ಮಮ್ಮಯ್ಯ ತುಂಬ ಒಳ್ಳೆಯವರು. ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ, ಸಾರಿ. ಸುಳ್ಳು ಹೇಳ್ದೆ? ಏನು ಹೇಳ್ದಲ್ಲ ಸುಳ್ಳು ಪಾಪ? ಹ್ಞೂನಪ್ಪ, ನಾನು ಇವಳ ಹತ್ರ ಎಷ್ಟು ಸುಳ್ಳು ಹೇಳಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಸುಳ್ಳು ಹೇಳಿದ್ದೀನಿ. ಸುಳ್ಳು ಹೇಳಿ ನಾನು ಇವಳನ್ನ ಮದುವೆ ಆಗಿರೋದು. ನಾನು ಅದಕ್ಕೆ ಇಲ್ಲಿ ಕರ್ಕೊಂಬರ್ಲಿಲ್ಲ. ಫಸ್ಟು ಅಣ್ಣವ್ರ ಮನೆಗೆ ಕರ್ಕೊಂಡು ಹೋಗಿದ್ದು. ಅವರು ನಿಮ್ಮ ಅಣ್ಣನ? ಮತ್ತೆ ನನ್ನ ಫ್ರೆಂಡ್ ಅಂತ ಹೇಳ್ದೆ. ಲೇಪು, ಹೋಗಿದ್ವಲ್ಲ, ಅವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಈ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಹೇಳಲಿಲ್ಲ. ಯಾಕಂದರೆ ಊರಿಗೆ ಕರ್ಕೊಂಡು ಬಂದಮೇಲೆ ನಿನ್ನ ಜೊತೆ ಮಾತಾಡೋಣ ಅಂತ ಹೇಳಿ ಈ ವಿಷಯ ನಿನಗೆ ಹೇಳಲಿಲ್ಲ ಲೇಪು. ಅವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ, ಸ್ವಂತ ಅಣ್ಣ ಸ್ವಂತ ಅತ್ತಿಗೆ, ನನ್ನ ಫ್ರೆಂಡ್ ಅಂತ ನಿನ್ನ ಹತ್ರ ಸುಳ್ಳು ಹೇಳಿದೆ. ಯಾಕೋ ಮನೆಯಾಳ ಇಷ್ಟು ಸುಳ್ಳು ಹೇಳ್ದೆ ನನಗೆ? ಯಾಕೆ ಈ ರೀತಿ ಮೋಸ ಮಾಡಿದೆ ರಾಮು ನೀನು? ಯಾಕೆ ಈ ರೀತಿ ಮೋಸ ಮಾಡ್ತಾ ಇದೆಯಾ? ಒಬ್ಬನೇ ಮಗ, ನಮ್ಮ ಮನೆ 3 ಅಂತಸ್ತಿನ ಮನೆ ಕಟ್ಟಿದ್ದೀವಿ, ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ತಿದ್ದೆ. ಯಪ್ಪ ತೂ, ಇಲ್ಲಿ ನಿಮ್ಮ ಮನೆ ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಐತೆ. ಅಯ್ಯೋ ಚೀ ಥೂ, ಅಯ್ಯೋ ಅಸಹ್ಯ ಅನ್ನಿಸ್ತಾ ಐತೆ ನಿನಗೆ ಇದು ನೋಡ್ಬಿಟ್ರೆ ಮನೇನ. ಅಯ್ಯೋ, ಈ ನಿಮ್ಮಪ್ಪ ನಿಮ್ಮಮ್ಮನ ಇವರು? ಸಿಸಿ ಥೂ, ಯಪ್ಪ ಹೆಂಗಿದ್ದಾರೆ ನೋಡು. ನಮ್ಮಪ್ಪ ಇನ್ನು ನಮ್ಮಮ್ಮ ಇನ್ನು ಹಂಗೆಲ್ಲ ಮಾತಾಡಬೇಡ ಲೇಪು. ನೋಡಿ ಹೇಳಿರ್ತೀನಿ, ನೀನು ಸರಿಯಾಗಿ ಮಾತಾಡು. ನಾವು 4 ಜನ ಗಂಡು ಮಕ್ಕಳಾಗಿರೋದ್ರಿಂದನ ಲಾಸ್ಟ್ನೇವ್ನು ನಾನೇನೆ. ನನಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ. ಅಲ್ಲೂ ಇಲ್ಲೂ ತುಂಬ ಕಡೆ ನಾವು ಕೇಳಿದ್ವಿ. 4 ಜನ ಅಂದರೆ ಜಾಸ್ತಿ ಜನಪ್ಪ ಅಂತ ಹೇಳಿ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ. ಅದಕ್ಕೇ ನಾನು ಹಿಂಗೆ ಸುಳ್ಳು ಹೇಳಿ ನಿನ್ನ ಮದುವೆ ಆಗ ಅಂತ ಸಂದರ್ಭ ಬಂತು. ನೀನು ನನ್ನ ತುಂಬ ಇಷ್ಟಪಟ್ಟುಬಿಟ್ಟು ನೀನು ನನ್ನ ಮದುವೆ ಆಗ್ತೀನಿ ಅಂತ ನೀನು ತುಂಬ ಕೇಳಿಕೊಂಡೆ. ಅದಕ್ಕೆ ಇನ್ನೇನು 4 ಜನ ಅಲ್ಲ, ನನಗೆ ಯಾರೂ ಹೆಣ್ಣು ಕೊಡೋದಿಲ್ಲ. ನಿನಗೂ ನಾನು 4 ಜನ ನಾವು ಗಂಡು ಮಕ್ಕಳು, ನಮ್ಮ ಮನೆ ಹಿಂಗೆಲ್ಲ ಐತೆ ಅಂತ ನಿನಗೆ ಗೊತ್ತಿದ್ರೆ ಮುಂಚೆನೇ ನೀನು ನನಗೆ ಮದುವೆ ಆಗ್ತಿರ್ಲಿಲ್ಲ. ಮತ್ತೆ ಅವತ್ತು ವಿಡಿಯೋ ಕಾಲ್ ಮಾಡಿ ಮನೆ ತೋರಿಸಿದ್ದು, ವಿಡಿಯೋ ಕಾಲ್ನಲ್ಲೆಲ್ಲ ಮನೆ ಎಲ್ಲ ತೋರಿಸಿದ್ದಲ್ಲ ಫೋನಲ್ಲಿ, ಅದೆಲ್ಲ ಯಾರ್ದು? ಇದು ನಮ್ಮ ಮನೆ ಅಂತ ಹೇಳಿ ಸ್ಟೇಟಸ್ ಎಲ್ಲ ಆಗ್ತಿದ್ದಲ್ಲ, ಅದ್ಯಾರ್ದು? ನೀನು ಕೇಳ್ಕೊತಿದ್ದೆ, ಬೇಡ ಬೇಡ ನಮ್ಮ ಮನೆ ನೋಡೋದು ಬೇಡ ಅಂತೇಳಿ. ನಾನು ಎಷ್ಟು ಹೇಳಿದ್ರು, ನಿಮ್ಮ ಮನೆ ತೋರಿಸು ರಾಮು, ನಿಮ್ಮ ಮನೆ ತೋರಿಸು ಅಂತ ಹೇಳಿದಾಗ ನಾನು ಏನು ಮಾಡೋಕ್ಕಾಗುತ್ತೆ ಲೇಪು? ಏನು ಮಾಡೋಕ್ಕಾಗುತ್ತೆ ಹೇಳು? ಹಿಂಗೆ ಯಾರ್ದಾದ್ರೂ ಒಂದು ಪಕ್ಕದ ಮನೆಯೋ ಯಾವುದಾದ್ರೂ ಹಿಂಗೆ ಬೇರೆಯವ್ರ ಮನೇನೋ ಹಿಂಗೆ ತೋರಿಸಿ ಹೆಂಗೋ ಮೇಂಟೈನ್ ಮಾಡಿದೆ. ನಿನ್ನ ಮದುವೆ ಆಗೋದಕ್ಕೋಸ್ಕರ ನನ್ನ ಕ್ಷಮಿಸ್ಬಿಡು. ನಾನು ಬಡವ ಆಗಿರ್ಬೋದು, ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅದಕ್ಕೇ ಯಾವತ್ತಿದ್ರೂ ಇದು ಹೇಳಲೇಬೇಕು, ಸತ್ಯ ಗೊತ್ತಾಗಲೇಬೇಕು ಅಂತ ನಾನು ಊರಿಗೆ ಕರ್ಕೊಂಬಂದಿರೋದು. ಇವಾಗ ನನ್ನ ಮಗುಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ಕಣಮ್ಮ. ಅಲ್ಲೋ ಇಲ್ಲೋ ನೋಡ್ತಿದ್ವಿ, ಅದಕ್ಕಾಗಿನ ಎಲ್ಲ ಕಡೆಗೂ ನೋಡ್ತಿದ್ವಿ. ಎಲ್ಲ ಕಡೆ ನೋಡಿ ನಾವು ಎಷ್ಟು ಸೋಲ್ದಾಡಿವಿ. ಅದಕ್ಕೇನೆ ಅಪ್ಪ ನಾನು ನೋಡಿದೀನಿ ಒಂದು ಹುಡುಗಿನ ಮದುವೆ ಆಗ್ತೀನಿ ಸುಮ್ಕಿರ್ರಿ ಅಂದ. ಎಷ್ಟು ಸುಳ್ಳು ಹೇಳ್ದಾಗ ಗೊತ್ತಾ ಇವ್ನು ನನಗೆ? ಮೋಸ್ಕಾರ ಎಷ್ಟು ಮೋಸ ಮಾಡ್ದೋ ನೀನು. ಅಯ್ಯೋ, ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತೈತೆ ರಾಮು, ಈ ರೀತಿ ಮೋಸ ಮಾಡೋದು ನೀನು ಸರಿ ಇಲ್ಲ.
ಅಯ್ಯೋ ನಾನು ತುಂಬ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಮನೆ ಎಲ್ಲ ನನಗೆ ತೋರಿಸ್ತಿದ್ದಲ್ಲ, ನಾನೆಲ್ಲ ಇದು ನಿಮ್ಮ ಮನೆ ಏನೋ ಅದು ಅಂತ ಅನ್ಕೊಂತಿದ್ದೆ. 3 ಅಫ್ಟೇರ್ ಮನೆ ಕಟ್ಟಿದ್ದೀವಿ, ಆ ಥರ ಇದೆ ಈ ಥರ ಇದೆ ನನ್ನ ರೂಮು ಅಂತ ಹೇಳ್ತಿದ್ದೆ. ನಾನು ಅಲ್ಲಿಂದ ಎಷ್ಟು ಆಸೆಯಿಂದ ಬಂದೆ ಗೊತ್ತಾ. ಹಿಂಗಿರ್ಬೇಕಪ್ಪ ಮನೆ, ಎಷ್ಟೊತ್ತಿಗೆ ಹೋಗ್ತೀನಪ್ಪ ಅಂತ ಹೇಳಿ ನಾನು ತುಂಬ ಆಸೆಗೆ ಬಂದೆ ಗೊತ್ತಾ. ಆದರೆ ಇಲ್ಲಿ ಬಂದರೆ ಈ ಪರಿಸ್ಥಿತಿನ ಇಂಥ ಪರಿಸ್ಥಿತಿನ ಇಲ್ಲಿ ಯಪ್ಪ ನನಗೆ ನೋಡಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ತುಂಬ ಮೋಸ ಮಾಡಿಬಿಟ್ಟೆ ನೀನು, ಮೋಸಗಾರ. ಸುಳ್ಳೇನೋ ಹೇಳ್ದೆ. ಇವಾಗ ನಾನು ಬಡವ ಆಗಿರ್ಬೋದು, ನಾನು ಚೆನ್ನಾಗಿ ನೋಡ್ಕೊತೀನಿ ಲೇಪು, ಚೆನ್ನಾಗಿ ನೋಡ್ಕೊತೀನಿ. ನಮ್ಮ ಬಡತನ ಹಿಂಗೆ ಇರಲ್ಲ. ನಾವು ಒಂದಲ್ಲ ಒಂದಿನ ಮನೆ ಕಟ್ತೀವಿ, ಮನೆ ಕಟ್ಟಿ ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ನಾನು ಎಲ್ಲ ತುಂಬ ಕಡೆ ಅಲ್ದುಬಿಟ್ಟೆ. ನನಗೆ ಯಾರೂ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರು. ಬರೋರು ನೋಡ್ಕೊಂಡು ಹೋಗೋರು ಹಿಂಗೇನೆ ಎಲ್ಲ ನಮ್ಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, ಇಷ್ಟ ಆಗಲಿಲ್ಲ ಅಂತೇಳಿ ಫೋನ್ ಮಾಡೋರು. ಹಿಂಗೆ ಆಗೋದು. ನಮ್ಮ ಮನೆ ನೋಡೇ ಇಲ್ಲ ಅಂತ ಹೇಳೋರು. ಈಗ ನಮ್ಮ ಅಣ್ಣ ಇರು, ನಮ್ಮ ಅಪ್ಪ, ನಮ್ಮದು ಬಡತನ, ಜಮೀನಿಲ್ಲ, ಯಾತೂ ಇಲ್ಲ ನಮ್ಮದು. ಇದೆ ಕಣಮ್ಮ, ಅಲ್ಲೆಲ್ಲ ಒಂದಿಟ್ಟು ದೂರ. ಅದು ಏನು ನಾವೇನು ಹೊಲ ಮಾಡಲ್ಲ ಏನಿಲ್ಲ, ಅಲ್ಲೇ ನೀರು ಬೀಳಲಿಲ್ಲ. ನಾವು ಅವಾಗೆಲ್ಲ ಬೋರ್ ಹಾಕ್ಸಿವಿ. ಅಲ್ಲಿ ಹುಡುಗರಿನ್ನ ಸಣ್ಣವು, ಅವಾಗ ಬೋರ್ ಹಾಕ್ಸಿವಿ, ನೀರು ಬೀಳಲಿಲ್ಲ, ಏನು ಬೀಳಲಿಲ್ಲ. ಅದಕ್ಕೆ ನನ್ನ ಮಗ ಸುಳ್ಳು ಹೇಳಿ ಮದುವೆ ಆಗ್ಯವನು. ಚೆನ್ನಾಗಿ ಇತ್ಕೊಂಡು ಹೋಗಮ್ಮ, ಏನಾಗಲ್ಲ. ನೀನು ಹೋಗೋಣ ಬಾ, ಮನೆಗೆ ಹೋಗೋಣ ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಲ್ಲ. ನನಗಿನ್ನೂ ಕರ್ಕೊಂಬರ್ಬಾರ್ದು ಇಲ್ಲಿಗೆ ಅಂತ ಹೇಳಿ ನಾನು ತುಂಬ ಅಂದ್ಕೊಂಡಿದ್ದೆ. ನೀನು ಮನೆಗೆ ಹೋಗೋಣ ಬಾ, ಮನೆ ನೋಡಬೇಕು ಅಂತ ನೀನು ತುಂಬ ಒತ್ತಾಯ ಮಾಡಿದ್ದಕ್ಕೆ ನಾನು ಏನೈತೆ ನಮ್ಮ ಮನೆ ಅದನ್ನೇ ತೋರಿಸ್ತಾ ಇದ್ದೀನಿ. ನಾನು ಇಲ್ಲದ್ದೆಲ್ಲ ನಾನು ತೋರಿಸ್ತಾ ಇಲ್ಲ. ಯಾಕಂದರೆ ಏನಿದೆ ನಮ್ಮ ಮನೆ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ ನಿನಗೆ ಅಷ್ಟೇ. ಬೇಜಾರು ಮಾಡ್ಕೊಬೇಡ ನೀನು. ತಪ್ಪಾಯಿತು ನಂದು, ಕ್ಷಮಿಸ್ಬಿಡು. ಇವಾಗ ಚೆನ್ನಾಗಿ ನಾವು ದುಡ್ದು ಚೆನ್ನಾಗಿ ಮನೆ ಕಟ್ಟೋದಕ್ಕೆ ನೋಡೋಣ. ಇಬ್ಬರು ಚೆನ್ನಾಗಿ ದುಡಿಯೋಣ, ಕೆಲ್ಸಕ್ಕೆ ಹೋಗೋಣ. ಈಗ ಯಾರು ಏನೋ ಎಲ್ಲ ಮಾಡಿಟ್ಟಿರ್ತಾರೆ ಅಂತೇಳಿ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಮಗ ಒಳ್ಳೆನು ಕಣಮ್ಮ, ಕುಡಿಯೋದಿಲ್ಲ ತಿಂಬೋದಿಲ್ಲ ಏನಿಲ್ಲ, ಒಳ್ಳೆನು. ಚೆನ್ನಾಗಿ ಇತ್ಕೊಂಡು ಹೋಗಮ್ಮ ಸುಮ್ಮನೆ. ಅಲ್ಲ ನಾನು ಇವಾಗ ಬಿಡು, ನಮ್ಮಪ್ಪ ಮಾತಾಡಿಸ್ಲಿ. ನಮ್ಮಪ್ಪ ಯಾವುದೇ ಕಾರಣಕ್ಕೂ ನಾನು ಮಾತಾಡ್ಸೋದಿಲ್ಲ ಗೊತ್ತಾ. ಮುಂಚೆಗೆ ಹೇಳೈತೆ ಮಗಳೇ, ನೀನು ಏನಾದರೂ ಇಂಥದ್ದು ಮಾಡಿದೀಯ ಅಂದ್ರೆ ನಿನ್ನಂತೂ ಮಾತಾಡ್ಸೋದಿಲ್ಲ ಅಂತ. ನನ್ನ ಮಕ್ಕಳಿಗೆ ಸಮೇತ ಹೇಳಿಲ್ಲ. ಇವಾಗ ನಮ್ಮ ಅಕ್ಕನ ನಿಷ್ಠೂರ ಮಾಡಿ ನನ್ನ ಮಕ್ಕನಿಗೆ ಏನು ಹೇಳ್ದಂಗೆ ನಮ್ಮ ಅಕ್ಕನ ಮನೆಯಿಂದ ಬಂದಿದ್ದೀನಿ. ಇವಾಗ ನಮ್ಮ ಅಕ್ಕ ಎಷ್ಟೋ ಸತಿ ಫೋನ್ ಮಾಡೋಳು, ಒಂದು 50 ಸತಿ ಫೋನ್ ಮಾಡಿದ್ದಾಳೆ ನನಗೆ. ಅಯ್ಯೋ ನಮ್ಮ ಅಕ್ಕಂಗೆ ಇವಾಗ ನಾನು ಮೋಸ ಮಾಡಿ ಬಂದಂಗೆ ಆಯ್ತು. ಅವಳು ನಮ್ಮ ಮನೇಲಿ ಇರ್ತಾಳೆ ಅಂತೇಳಿ ನಾನು ಮಾಡೋ ಅಂಥವಳಲ್ಲ ನನ್ನ ತಂಗಿ ಅಂತ ಹೇಳಿ ಎಷ್ಟು ಅವಳು ಆಸೆ ಇಟ್ಕೊಂಡಿದ್ಲು. ಆದರೆ ನಿಮ್ಮ ಸಲುವಾಗಿ ನಾನು ಇಂಥದ್ದು ಮಾಡಿದ್ದಕ್ಕೆ ಇವತ್ತು ಎಷ್ಟು ಅನುಭವಿಸ್ಬೇಕಾಗೈತೆ. ಇಷ್ಟು ಸುಳ್ಳು ಹೇಳಬಾರ್ದಾಗಿತ್ತು. ನೀನು ಇದ್ದಿದ್ದಂಗೆ ಹೇಳ್ಬೇಕಾಗಿತ್ತು. ಇಲ್ಲೋಡು, ನಾನು ಇದ್ದಿದ್ದಂಗೆ ಹೇಳಿದ್ರೆ ನೀನು ಕೇಳ್ತಾ ಇರಲಿಲ್ಲ ಲೇಪು. ಪ್ಲೀಸ್ ಲೇಪು, ಅರ್ಥ ಮಾಡ್ಕೊ. ಹಾಗೈತೆ ಕಣಮ್ಮ, ನೀನು ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಷ್ಟೇ. ಯಾವುದು ಯೋಚನೆ ಮಾಡಬೇಡ ನೀನು. ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೇನು. ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗು. ಏನೇ ಅಂದ್ರು ಇಂಥ ಮೋಸ ಮಾಡಬಾರ್ದು ರಾಮು. ನೀನು ಇಂಥ ಮೋಸ ಮಾಡಬಾರ್ದು. ಎಷ್ಟು ಸುಳ್ಳು ಹೇಳಿದೆ ನನಗೆ. ನೀನೆಲ್ಲ ವಿಡಿಯೋ ಕಾಲ್ ಮಾಡಿ ಎಂತೆಂಥ ವಿಡಿಯೋಗಳು ಕಳಿಸ್ತಿದ್ದೆ, ಇದು ನಮ್ಮ ಮನೆ ಅಂತ ಹೇಳಿ. ಅದೆಲ್ಲ ಮನೆ ಯಾರ್ದು ಮತ್ತೆ? ಅದೆಲ್ಲ ವಿಡಿಯೋ ಮಾಡ್ತಿದ್ದಿದ್ದು ಯಾರ್ದು? ಬೇಜಾನ್ ಸಿಗ್ತವೆ ಯಾವಾದರೂ ವೀಡಿಯೋಸ್ ಮಾಡೋಕ್ಕೆ. ಮನೆಗಳಿಗೇನು ಬೇರೆವೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ನಿನ್ನ ನಂಬಿಸೋದಕ್ಕೋಸ್ಕರ ಹಿಂಗೆ ಮಾಡಿದೆ. ಏನು ಮಾಡೋಣ. ನನಗೆ ಇವಾಗ ನಾನು ಇರೋ ಪರಿಸ್ಥಿತಿ ಹೇಳ್ತೀನಿ. ನಮ್ಮ ಅಣ್ಣರು 3 ಜನದ್ದು ಮದುವೆ ಆಗೈತೆ. ನಮ್ಮದೇನಂತ ನಾವು ಸಾಹುಕಾರಲ್ಲ, ಇರೋದು ಹೇಳ್ತೀನಿ ಸುಮ್ಮನೆ. ನನಗೆ ಸುಳ್ಳು ಹೇಳೋಂಥ ಪರಿಸ್ಥಿತಿ ಬಂತು, ಹೇಳ್ದೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ನ ಹತ್ರ ಸುಳ್ಳು ಹೇಳಿ ನಾನು ಕರ್ಕೊಂಡು ಬಂದಿದ್ದಕ್ಕೆ ಕ್ಷಮಿಸ್ಬಿಡು. ಇನ್ನು ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಕ್ಕ ಯಾರು ಮಾತಾಡಿಸ್ಲಿಲ್ಲ ಅಂದರೆ ಪರವಾಗಿಲ್ಲ. ಏನೇ ಅಂದರೂ ಬೇಜಾರಾಗುತ್ತೆ. ಇವಾಗ ಇನ್ನೇನು ಮಾಡೋದು? ಚೆನ್ನಾಗಿರ್ಲೇಬೇಕಪ್ಪ, ಚೆನ್ನಾಗಿರ್ಬೇಕು. ಇವಾಗ ನಮ್ಮಪ್ಪ ನಮ್ಮಮ್ಮಯ್ಯ ಎಲ್ಲರೂ ನಮ್ಮ ಅಕ್ಕ ಇರ್ನು ಎಲ್ಲರನ್ನೂ ಬಿಟ್ಟು ಬಂದೆ. ಚೆನ್ನಾಗಿಲ್ಲ ಅಂತಂದರೆ ಇವಾಗ ಅಲ್ಲಿಗೂ ಹೋಗೋಕ್ಕೂ ಆಗಲ್ಲ, ಇಲ್ಲಿರೋಕ್ಕೂ ಇಲ್ಲೇ ಇರಬೇಕು. ಮತ್ತೆ ಅಲ್ಲಿಗಂತೂ ಹೋಗೋಕ್ಕಾಗಲ್ಲ ನನಗೆ, ಇಲ್ಲೇ ಇರಬೇಕು. ಇನ್ನೇನು ಮಾಡೋದು? ಅಂದರೆ ಸುಳ್ಳು ಹೇಳ್ಬಾರ್ದಾಗಿತ್ತು. ನನಗೆ ಶಾಕ್ ಆಗ್ಬಿಡ್ತು ಗೊತ್ತಾ. ನಾನು ನಮ್ಮ ಮನೆ ಹೆಂಗಿರಬೇಕು, ಹಂಗೈತೆ ಹಿಂಗೈತೆ ಅಂತ ಕನ್ಸು ಕಾಣ್ತಾ ಬರ್ತಿದ್ದೆ. ಬಸ್ಸಲ್ಲೆಲ್ಲ ಹೇಳ್ದೆ ಮನೆ ಹೆಂಗಿರಬೇಕು, ಮನೆ ಹೆಂಗೈತೆ ಅಂತ ಹೇಳ್ತಾ ಇದ್ದೆ. ನಾನಂತೂ ತುಂಬ ಕನಸು ಕಾಣ್ಕೊಂಡು ಬಂದೆ. ಹೆಂಗಿರುತ್ತೆ ನನ್ನ ಮನೇಲಿ ಸುಖವಾಗಿರ್ಬೋದಲ್ಲ, ಚೆನ್ನಾಗಿ ದೊಡ್ಡ ಮನೆ ಕಟ್ಟಿವ್ರೆ, 3 ಅಂತಸ್ತಿನ ಮನೆ ಅಂತ ಹೇಳ್ತಾ ಇದ್ದಲ್ಲ. ನನಗೆ ತುಂಬ ಒಬ್ರಿರೋರಿಗೆ ಯಾಕೆ ಅಷ್ಟೊಂದು ಕಟ್ಟಿದ್ದೀರಾ ಅಂತ ನಾನು ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಏನು ಮಾಡೋಣ, ಸುಳ್ಳು ಹೇಳೋ ಅಂಥ ಪರಿಸ್ಥಿತಿ ಬಂತು. ನಾವು 4 ಜನ ಗಂಡು ಮಕ್ಕಳು, ನಮ್ಮ ಅಣ್ಣರು 3. ಅದಕ್ಕೇ ನನಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ. ನಾನು ಎಲ್ಲೆಲ್ಲೋ ತುಂಬ ಹುಡುಕ್ತೆ, ಭಾಳ ದಿವಸದಿಂದ ಹೆಣ್ಣು ಹುಡ್ಕೋದಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ಆಗಲಿಲ್ಲ. ಅಂಥದ್ರಲ್ಲಿ ಇವಳು ನನಗೆ ಸಿಕ್ಕಿದ್ಲು. ಲವ್ ಮಾಡಿ ಮದುವೆ ಆದರೆ ಆಗುತ್ತೆ ಅಂತ ಹೇಳಿ ಲವ್ ಮಾಡಿದೆ. ಅದಕ್ಕೇ ಇವಾಗ ಇವಳ ಹತ್ರ ವಿಷಯ ಹೇಳಿರಲಿಲ್ಲ. ನಿಮ್ಮ ಮನೆ ಚೆನ್ನಾಗೈತಾ, ಎಷ್ಟು ಚೆನ್ನಾಗಿ ಕಟ್ಟಿದ್ರೆ ಹಂಗೆ ಅಂತ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಾಳು. ಹಿಂಗೆ ನಾನು ಹಿಂಗೆ ವಿಡಿಯೋ ಕಾಲ್ ಮಾಡು, ನಿಮ್ಮ ಮನೆ ತೋರಿಸು ನೋಡಿ, ಹಿಂಗೆ ಯಾವುದಾದ್ರೂ ಚೆನ್ನಾಗಿರೋ ಮನೆ ತೋರಿಸ್ತಾ ಇದ್ದೆ. ನಂಬಿಸಿದ್ದಕ್ಕೆ ಇವಳು ಇವತ್ತು ಶಾಕ್ ಆದಂಗೆ ಆಗ್ಬಿಟ್ಟೈತಿ ಇವಳಿಗೆ. ಸುಳ್ಳು ಹೇಳಿ ನಾನು ಮದುವೆ ಆದೆ. ಏನು ಮಾಡೋಣ.
ಅದಕ್ಕೇ ಬೆಂಗಳೂರಾಗೆ ಇದ್ವಿ ಕರ್ಕೊಂಬರ್ಬಾರ್ದು ಅನ್ನೋ ಥರ ಇದ್ದೆ. ಆದರೆ ಇವಳು ಕೇಳಲಿಲ್ಲ, ಬಾ ಹೋಗೋಣ ಅಂತೇಳಿ ಕರ್ಕೊಂಬಂದ್ಲು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.